ಇನ್ಫೋ ಮಾಸ್ಟರ್ ಕನ್ನಡ ಚಾನೆಲ್ಗೆ ಸ್ವಾಗತ ಮತ್ತು ನಮಸ್ಕಾರಗಳು. ಇವತ್ತು ನಾವು ಒಂದು ಮಣ್ಣಿನೊಳಗೆ ಬಿದ್ದ ಬೀಜದ ಕಥೆ ಕೇಳೋಣ ಬನ್ನಿ. ಒಂದು ಬಿಸಿಲಿನ ದಿನ ಮಣ್ಣಿನೊಳಗೆ ಒಂದು ಬೀಜ ಇತ್ತು. ಅದು ಕೇಳಿತು, ನಾನು ಯಾಕೆ ಇಷ್ಟು ಕತ್ತಲಲ್ಲಿದ್ದೀನಿ? ಮಣ್ಣು ಉತ್ತರ ಕೊಟ್ಟಿತು, ನಿನ್ನ ಸಮಯ ಇನ್ನೂ ಬಂದಿಲ್ಲ. ದಿನಗಳು ಕಳೆದವು. ಒಮ್ಮೆ ಭಾರಿ ಮಳೆ ಬಂತು. ಬೀಜಕ್ಕೆ ಕಷ್ಟ ಆಯಿತು. ಅದು ಕೂಗಿತು, ಇದು ಕಷ್ಟ ಯಾಕೆ ನನಗೆ? ಮಣ್ಣು ಹೇಳಿತು, ನೀನು ಬೆಳೆಯೋದು ಕಷ್ಟ ಇಲ್ಲದೆ ಆಗೋದಿಲ್ಲ. ಮಳೆ ನಿಂತ ಮೇಲೆ ಆ ಬೀಜದಿಂದ ಸಣ್ಣ ಮೊಳೆ ಹೊರಬಂತು. ದಿನಗಳು ಕಳೆದಂತೆ ಅದು ದೊಡ್ಡ ಮರ ಆಯಿತು. ಒಂದು ದಿನ ಮರ ಯೋಚನೆ ಮಾಡ್ತು, ನಾನು ಮೊದಲು ಕತ್ತಲಲ್ಲಿರಲಿಲ್ಲ ಅಂದರೆ ಇಂದು ಇಷ್ಟು ಎತ್ತರಕ್ಕೆ ಬರ್ತಿದ್ದೇನಾ ಅಂದಾಗ ಅದಕ್ಕೆ ಒಂದು ಸತ್ಯ ಅರ್ಥ ಆಯಿತು. ಕತ್ತಲೆ ಅನ್ನೋದು ಶಾಪ ಅಲ್ಲ, ಅದು ಬೆಳಕಿಗೆ ಹೋಗುವ ದಾರಿ. ಹಾಗೆಯೇ ನಮ್ಮ ಜೀವನದಲ್ಲೂ ಕಷ್ಟ, ವಿಫಲತೆ, ತಿರಸ್ಕಾರ ಇವೆಲ್ಲವೂ ನಮ್ಮನ್ನು ನಾಶ ಮಾಡಲು ಅಲ್ಲ, ನಮ್ಮನ್ನು ರೂಪಿಸಲು. ಜೀವನದ ಅರ್ಥ. ಜೀವನ ಎಂದರೆ ಯಾವತ್ತೂ ಸುಲಭವಿರಲ್ಲ, ಆದರೆ ಕಷ್ಟವೇ ಜೀವನಕ್ಕೆ ಅರ್ಥ ಕೊಡುತ್ತದೆ. ನಾವು ಎದುರಿಸುವ ಪ್ರತಿಯೊಂದು ಸಂಕಷ್ಟವೂ ನಮ್ಮೊಳಗಿನ ಶಕ್ತಿಯನ್ನು ಹೊರತೆಗೆದುಕೊಳ್ಳಲು ಬರುತ್ತದೆ. ಆದ್ದರಿಂದ ನೀನು ಕತ್ತಲಲ್ಲಿದ್ದೀಯಾ ಅನ್ನಿಸೋ ಕ್ಷಣದಲ್ಲಿ ಒಂದು ವಿಷಯ ನೆನಪಿಟ್ಟುಕೋ, ನೀನು ಸೋತಿಲ್ಲ, ನೀನು ಬೆಳೆಯುತ್ತಿದ್ದೀಯಾ. ಇದೇ ತರಹ ಮುಂದಿನ ಕಥೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ.